ನಾಗತಿಯಲ್ಲಿ ಅನ್ನೋ ಹೆಸರೇ ನಮಗೆ ನಮ್ಮ ತಕ್ಷಣವೇ ಆದೇಶದಲ್ಲಿ ನಾಗತಿಯಲ್ಲಿ ಟೀಚರ್ಸ್ ನಾಗತಿಯಲ್ಲಿ ವಿಲೇಜ್ ಆಫ್ ಟೀಚರ್ಸ್ ಅಲ್ಲಿ ಒಬ್ಬರು ಫಿಲಂ ಡೈರೆಕ್ಟ್ ಆಗಿದ್ದಾರೆ ಇದೆ ಸರ್. ಬಟ್ ನಾಗತಿಯಲ್ಲಿ ನಮ್ಮದು ಹೆಸರೇ ಆಗಿದೆ ಸರ್, ಚಂದ್ರಶೇಖರ್ ಸರ್ ಅವರೇ ನನಗೆ ಬರುತ್ತೆ. ಬಟ್ ನಾವು ಇಲ್ಲಿ ಬಂದ ತಕ್ಷಣ ಅನ್ಕೊಂಡಿದ್ದು ಮತ್ತು ಮಾತಾಡಿದ್ದು ಕೂಡ ಅದನ್ನೇ, ನಾಗತಿಯಲ್ಲಿ ಚಂದ್ರಶೇಖರ್ ಅವ್ರ ಬ್ರದರ್ ಇರಬೇಕು ಅಥವಾ ಅವರಿಗೆ ರಿಲೇಷನ್ ಇರಬೇಕು ಆ ಥರ ಹೀಗೆ ಗೆಸಸ್ ಬಂದು ಸರ್. ಬಟ್ ವಿಕಸನ ಅನ್ನೋ ಒಂದು ವಿಚಾರವೇ ಅದೊಂದು ಅದ್ಭುತವಾದಂತಹ ವರ್ಡ್ಸ್ ಸರ್. ವಿಕಸನ ಅಂದರೆ ಇದಕ್ಕೆ ಪದಗಳೇ ಇಲ್ಲ. ವ್ಯಕ್ತಿತ್ವ ವಿಕಸನ ಅಂತಾರಂತೂ ನಾವು ಪರ್ಸನಾಲಿಟಿ ನಾವು ಒಂದು ಮಗುವಿನಿಂದ ಹಿಡಿದು ನಾವೊಂದು ಕೊನೆ ಹಂತದವರೆಗೂ ಕೂಡ ನಾವು ಕಲಿತಾನೆ ಹೋಗ್ತೀವಿ. ಬಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇನ್ ದ ಸೆನ್ಸ್ ನಮಗೆ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ತರಬೇತಿ ಆಗಿತ್ತು ಸರ್. ಯಾಕಂದರೆ ನಾವು ಶೈಕ್ಷಣಿಕ ಕಾರ್ಯಾಗಾರ ಅಂತ ಬಂದಾಗ ನಾವು ಗುಣಾತ್ಮಕ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಅಥವಾ ಶೈಕ್ಷಣಿಕ ಕಾರ್ಯಾಗಾರದ ಬಗ್ಗೆ ಆಗಿರ್ಬೋದು ನಾವು ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ತಾ ಇದ್ವಿ. ಬಟ್ ಇಂತಹ ಒಂದು ತರಬೇತಿ ಅಟ್ಲೀಸ್ಟ್ ಮಂತ್ಲಿ ಒನ್ ಟೈಮ್ ಆದರೂ ಆದರೆ ನಮ್ಮ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್. ನಿಜ ಸರ್. ಯಾಕಂದರೆ ಇಂಥ ಒಂದು ತರಬೇತಿಗಳು ನಮ್ಮನ್ನ ನಾವು ತಿಳ್ಕೊಳ್ಳಿಕ್ಕೆ ಆಗಿರ್ಬೋದು ಅಥವಾ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ಗಾಗಿ ನಾವು ನೋಡ್ಬೇಕು ತಿಳ್ಕೊಬೇಕಂತ ಯೂಟ್ಯೂಬ್ ಚಾನಲ್ಸ್ ನಾವು ಡೆವಲಪ್ ಆಗ್ತೀವಿ. ಬಟ್ ಒಬ್ಬ ಸ್ವತಃ ತಾವೇ ಒಬ್ಬ ತರಬೇತಿದಾರರಾಗಿ ಇಲ್ಲಿ ಬಂದು ನಮಗೆ ತರಬೇತಿಯನ್ನು ನಾವು ಮುಖಾಮುಖಿಯಾಗಿ ನಿಮ್ಮಲ್ಲಿ ಒಂದು ಪಡ್ಕೋತಾ ಇದ್ದೀವಿ ಅಂದರೆ ಇಟ್ಸ್ ರಿಯಲಿ ವೆರಿ ವೆಲ್ ಅಪರ್ಚುನಿಟಿ ಅಂತ ಬಂದಿದ್ದಕ್ಕೂ ಒಳ್ಳೆಯದಾಗುತ್ತಲ್ಲ ಅಂದರೆ ಏನು ಮೇಡಮ್ ನೀವು ಹೇಳ್ಬಿಟ್ರೆ ವಿಕಸನ ಒಳ್ಳೆ ಪದ ಕರೆಕ್ಟ್ ಅಂದರೆ ನಾನು ಆ್ಯಕ್ಚುಲಿ ನನ್ನ ಕಂಪ್ನಿ ಹೆಸರು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಅಂತ ಹೆಸರಿದ್ದೀನಿ. ಕಾರಣ ಏನಂತ ಅಂದರೆ ಈ ಯಾವುದೇ ಒಂದು ಪರಿವರ್ತನೆ ಎನ್ನುವುದು ಅದು ಅನಿಯಮಿತ ಕರೆಕ್ಟಾ? ನೀವು ಆಗ್ತಾ 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 ಇರ್ತದೆ ಹೊರತು ಅಲ್ಲಿ ಕುಬ್ಜ ಆಗಲ್ಲ, ಬ್ರಾಡ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದಕ್ಕೆ ನನ್ನ 4ನೇ ಟಾಪಿಕ್ಕು ಕಂಟಿನ್ಯೂಯಸ್ ಲರ್ನಿಂಗ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಕಂಟಿನ್ಯೂಯಸ್ ಲರ್ನಿಂಗ್ ಅಂತ. ಸೊ ಅಲ್ಲಿ ಆ ವಿಕಸನ ಆಗಬೇಕಂದ್ರೆ ಅಲ್ಲಿ ಜ್ಞಾನ, ಕೌಶಲ್ಯ, ಮನೋಭಾವ, ಹ್ಯಾಬಿಟ್ಸು ಇವೆಲ್ಲವೂ ಹೆಲ್ಪ್ ಮಾಡುತ್ತೆ ಅಂತ. ಪಾಸಿಟಿವ್ ಥಿಂಕಿಂಗ್ ವ್ಯಕ್ತಿತ್ವ ವಿಕಸನದ ತರಬೇತಿ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರಲ್ಲ ಮೇಡಮ್ ಜಾಸ್ತಿ. ಅದೇ ಸರ್, ನನಗೆ ಅದೇ ಹೇಳೋದಿಲ್ಲ ತಿಳ್ಕೊಬೇಡಿ ಮೇಡಮ್. ಆ್ಯಕ್ಚುಲಿ ಅದು ಹಂಗಲ್ಲ ನಾನು ಹೇಳ್ತಾ ಇರೋದು ಏನಂದರೆ ಮೇಡಮ್ ಯಾವ್ದು ಬೈಕ್ ಕೊಟ್ಟಿದ್ದೀವಿ ಮಾತಾಡಿ ನೀವು ಅವಕಾಶ ನೀವು ಬೇಕಾದ ಅವಕಾಶ ಕೊಟ್ಟು ಇಲ್ಲ ಸರ್. ಈಗ ಈ ಥರ ಆ್ಯಕ್ಚುಲಿ ನಾವು ಮಾತಾಡಬಾರ್ದು. ಬಟ್ ಏನಂದರೆ ಇವಾಗ ನಮ್ಮ ಮೇಡಮ್ ಒಂದು ಮಾತು ಹೇಳಿದ್ರು 1 to 5 ಟೀಚರ್ಸ್ ಆರ್ ಗ್ರೇಟ್ ಅಂತ ಹೇಳಿ. ಆ ವಿಚಾರದಲ್ಲಿ ನಿಜಕ್ಕೂ ನಾನು ಹೆಮ್ಮೆ ಪಡ್ತೀನಿ ಸರ್. ಯಾಕಂದರೆ ನಾವು ಒಬ್ಬ ಕನ್ನಡ ಸಾಮಾನ್ಯ ಶಿಕ್ಷಕಿ ಆಗಿದ್ರು ಕೂಡ ನನ್ನ ತರಗತಿಯಲ್ಲಿ ನಾನು ಕನ್ನಡವೇ ಮಾಡ್ತಾ ಇಲ್ಲ. ಸೈನ್ಸ್ ಕೊಟ್ಟರೆ ಸೈನ್ಸ್ ಮಾಡ್ತೀನಿ, ಮ್ಯಾಥ್ಸ್ ಕೊಟ್ಟರೆ ಮ್ಯಾಥ್ಸ್ ಮಾಡ್ತೀನಿ, ಇಂಗ್ಲೀಷ್ ಕೊಟ್ಟರೆ ಇಂಗ್ಲೀಷ್. ನಾನು 5ನೇ ಕ್ಲಾಸ್ ಕಲ್ತಿರೋದೇ ಒಬ್ಬರೇ ಮಾಡ್ತಾರೆ. ಅಂದರೆ ಇದು ಯಾರು ಕೂಡ ಮಾಡಲ್ಲ ಸರ್. ಸಬ್ಜೆಕ್ಟ್ ಟೀಚರ್ಸ್ ಅಂತೇಳಿ ಯಾರು ಇದು ಮಾಡಲ್ಲ. ಬಟ್ 1 to 5 ಟೀಚರ್ಸ್ ಆಗಿ ನಾವು ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಮುಟ್ಟು ಹಾಕಿ ಮಾಡ್ತಾ ಹೋಗ್ತೀವಿ ಅಂದರೆ ರಿಯಲಿ ವಿ ಆರ್ ಗ್ರೇಟ್ ಅಂತ ಹೇಳಿ ಪರ್ಸನಲ್. ಗ್ರೇಟ್ ಅನ್ನೋ ಫೀಲಿಂಗ್ ನಾವು ಇಟ್ಕೊಂಡೇ ಹೋದ್ರೆ ಏನು ಇಲ್ಲ. ಅದು ಪಾಸಿಟಿವ್ ಥಿಂಕಿಂಗು. ಆತ್ಮೀಯರೇ ತಿಳ್ಕೊಳ್ಳಿ, ಇವತ್ತೆಲ್ಲ ನಾವೆಲ್ಲರೂ ಪಾಸಿಟಿವ್ ಕರೆಕ್ಟಾ? ನಾವು ಇನ್ನೊಂಚೂರು ಪಾಸಿಟಿವ್ ಆಗೋಣ. ಟ್ರೈನಿಂಗ್ ಏನಾದರೂ ನಾವು ಪಾಸಿಟಿವ್ ಆಗಿ ಹೋದ್ರು ಸಾಕಲ್ಲಂದ್ರೆ. ಸೊ ನನಗೆ ಟಾರ್ಗೆಟ್ ಸಿಕ್ತು, ನೆಗೆಟಿವ್ ಟು ಪಾಸಿಟಿವ್. ನಾವೆಲ್ಲ ನೆಗೆಟಿವಿಟಿ ಬಿಟ್ಟಾಕೋಣ. ಪ್ರಪಂಚ ಹಂಗಾಯ್ತು ಸರ್ ಹಿಂಗಾಯ್ತು ಬಿಟ್ಟಾಕೋಣ. ನಾನು ಸರಿ ಇಲ್ಲ, ನಾನು ಹೊಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ರೆ ಅಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಇವ್ರ ಮುಖದಲ್ಲೂ ಕಳೆ ಜಾಸ್ತಿ ಆಗಿದೆಯಲ್ಲ, ಆ ಪಾಸಿಟಿವಿಟಿ ಇರೋಕ್ಕೆ ಅದೊಂದು ಕೊಳೆ ಕಡಿಮೆ ಇದೆ. ಏನು ಮಾಡೋದು? ಎಷ್ಟು ವರ್ಷದ ಟೀಚರು? ಎಷ್ಟು ವರ್ಷದಿಂದ? 17 ಇಯರ್ಸ್. ಅದಕ್ಕೆ ನೋಡಿ ಎಷ್ಟು ಸ್ಮೈಲ್ ಅಂದರೆ ಇವ್ರು ಕೂಡ ತೆಗಿಬೋದು ಈಗ ಕರೆಕ್ಟಾ? ಸೊ ಇದೇ ರೀತಿ ನಗು ಟೀಚರ್ಸಿಗೆ ಬರಲಿಲ್ಲ ಅಂದರೆ ನೀವು ಪಾಠ ಸರಿಯಾಗಿ ಮಾಡ್ತಿಲ್ಲ ಅಂತ ಹೊಸ ಫಾರ್ಮುಲಾ. ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ. ಈಗ ನೀವು ಜಡ್ಜ್ ಮಾಡಿ ಅವರಲ್ಲಿ ನಗಕ್ಕಾಯ್ತಾ ಇಲ್ಲ ಅಂದರೆ ಅಲ್ಲಿ ಏನೋ ಪೈಲ್ಸ್ ಥರ ಏನು ಮಾಡಿದ್ವಿ ಅಂದರೆ ಅವ್ರು ಪಾಠ ಮಾಡ್ತಾ ಇಲ್ಲ ಅಂತ. ಸೀರಿಯಸ್ಲಿ ಎಸ್ಪೆಷಲಿ ಒಂದೆರಡು ಕಡೆ ಹೇಳಿದ್ದಾರೆ ಸರ್. ನೀವು ನೋಡೋಕ್ಕೆ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಅದು ಕಾಲೇಜವರು ನೀವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸರ್. ಅದಕ್ಕೆ ಫಸ್ಟ್ ಇಂಟ್ರೆಸ್ಟ್ ಬರುತ್ತೆ.
ಆಮೇಲೆ ನೀವು ಚೆನ್ನಾಗಿ ಮಾತಾಡ್ತೀರ ಸರ್ ಅಂತ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನನ್ನ ಮಾತು ಕೇಳೋ ಮುಂಚೆ ನನ್ನನ್ನು ನೋಡ್ತಾರೆ. ನಿಮ್ಮ ಮುಖ ರವ ರವ ಉರಿತಾ ಇದ್ರೆ ಆ ಸಬ್ಜೆಕ್ಟ್ ಉರಿತದ ಹಂಗೆ ಅಲ್ವೇನ್ರಿ? ಅದು ಹಂಗೆ ಎಣ್ಣೆ ಬಾಂಡ್ಲೆ ಒಳಗಡೆ ಹಾಕಿದಂಗೆ ನಿಮ್ಮ ಮುಖ ಉರಿತಾ ಇತ್ತು, ಟೀಚರ್ರು ಆ ಸಬ್ಜೆಕ್ಟು. ಹೌದಲ್ಲೇನ್ರಿ ಮೇಡಮ್? ಒಳ್ಳೆ ಲೆಸನ್ ಕೊಟ್ಟಿದ್ದೀರಾ ಮೇಡಮ್, ನನಗೆ ಪಾಠ ಮಾಡೋದು ಅದು. ಸಾರಿ ಯಾಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ ಅನಿಸಿದ್ದೆ ಹೇಳೋದು ಕರೆಕ್ಟಾ? ನಾನು ಸ್ಮೈಲು ಹೋಗಿದೆ ಅವ್ರ ಜೊತೆಗೆ ಎಷ್ಟೋ ಜನದ ಆ ರೀತಿ ದಂತ ಪಂಕ್ತಿನೂ ಇರಲ್ಲ. ಸ್ಮೈಲ್ ಮಾಡಿದಾಗ ನೀಟಾಗಿ ಕಾಣುತ್ತದೆ. ನಮ್ಮ ಜಂಗಾರ ಕಾಣಲಿ ಒಟ್ಟಿನಲ್ಲಿ ಸ್ಮೈಲ್ ಮಾಡೋಣ. ಇವತ್ತು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರು ಸ್ಮೈಲ್ ಮಾಡುವುದಿಲ್ಲವೋ ಅವರು ಬದುಕಿನಲ್ಲಿ ಖುಷಿಯಾಗಿಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಪಾಠ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಆಕ್ಚುಲಿ ಖುಷಿಯಾಗಿರೋದಕ್ಕೋಸ್ಕರ ಬಂದಿದ್ದೀನಿ. ಕರೆಕ್ಟ್ ಅಲ್ಲದೆ? ಕರೆಕ್ಟಾ? ನಾನು ಖುಷಿಯಾಗಿಲ್ಲ ಅಂದಮೇಲೆ ಏನಕ್ಕೆ ಕೆಲಸ ಮಾಡಬೇಕು? ಕರೆಕ್ಟ್? ಗುಡ್. ಥ್ಯಾಂಕ್ ಯು ಸರ್. ಒಂದು ಒಳ್ಳೆಯ ತರಬೇತಿಗೆ ಈಗಿನಂತಹ ಒಂದು ಉತ್ತಮವಾಗಿರ್ತಕ್ಕಂತಹ ಕೈಲಾದಷ್ಟು ಮಾಡ್ತೀನಿ ಮೇಡಮ್. ಒಳ್ಳೆ ತರಬೇತಿ ಅಂತ ಹೇಳಿದ್ರಿ, ನಿಮ್ಮ ನಿರೀಕ್ಷೆ. ಆದರೆ ಏನು ನೆಸೆಸರಿ ಇತ್ತು ಸರ್. ಓಕೆ, ಈಗ ನಾನು ಕೇಳಿಸ್ಕೊಂಡಲ್ವಲ್ಲ, ಒಂದಿಬ್ರು ಮೇಡಮ್ ಇರೋ ನನ್ನ ಮಾತು ಕೇಳಿಸ್ತಾರೆ, ಇವ್ರ ಮಾತು ಕೇಳಿಸ್ತಾರೆ. ನೀವಿಬ್ರು ಆಮೇಲೆ ದಯವಿಟ್ಟು ಮಾತಾಡ್ತಾರೆ. ನೀವು ಗೊತ್ತು ಮೇಡಮ್, ಇಬ್ರು ಕ್ಲೋಸ್ ಅಂತ ಗೊತ್ತು, ಇಲ್ಲೇ ಇರೋರು. ಅವರಿಬ್ರು ತುಂಬಾ 25 ವರ್ಷದಿಂದ ಕ್ಲೋಸ್ ಆಗಿದ್ದಾರೆ. ಅದು ನನಗೆ ಗೊತ್ತಾಗ್ತಾ ಇದೆ. ಆ ಕ್ಲೋಸ್ನೆಸ್ ನೀವು ತೋರಿಸ್ಬೋದು. ಇವಾಗ ನನ್ನ ಮಾತು ಕೇಳಿಸ್ತೀರಿ ಅಥವಾ ಇನ್ನೊಬ್ಬರಿಗೆ ಯಾರೋ ಮೈಕ್ ಕೊಡ್ತೀನಲ್ಲ ನಾನು, ಅವ್ರ ಮಾತು ಕೇಳಿಸ್ತೀರಿ. ಇದಿಷ್ಟೇ ಅಲ್ಲೇನ್ರಿ ನಾನು ಹೇಳ್ತಾ ಇರೋದು. ನನ್ನ ಸಮಯ ಬೇರೆ ಕಡಿಮೆ ಇದೆ. ಒಂದು 2 ತಾಸು ನೀವು ಕಡಿಮೆ ಮಾಡ್ಕೊಂಡಿದ್ದೀರಿ. ನಾಳೆ ಬಳ್ಳಾರಿಗೆ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಮೇಡಮ್ ಈಗ ಹೇಳಿರಲಿಲ್ಲ ಸರ್ ಬಳ್ಳಾರಿಗೆ 9 ಗಂಟೆಗೆ ಶುರು ಮಾಡ್ತೀವಿ ಅಂತ. ಸೊ ನಾನು ಇರೋದನ್ನೇ ಕವರ್ ಮಾಡಿ ಏನೇನು ಹೇಳೋಕ್ಕಾಗುತ್ತೆ ವಾಟರ್ ಅಷ್ಟು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಯಾವತ್ತಾರು ಮಾತಾಡ್ತಾ ಇದ್ದೀವಿ ಇರೋರು ನಮ್ಮ ಮಾತು ಕೇಳ್ಕೊಂಡು ಸೀರಿಯಸ್ಲಿ. ನಿಮಗೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ, ಕೆಲವರು ಇವತ್ತು ಟ್ರೈನಿಂಗ್ಗೆ ಒಂದು ದಿನಕ್ಕೆ 50,000ದಿಂದ 1 ಲಕ್ಷ ಕೊಟ್ಟು ಕಲಿಯಲಿಕ್ಕೆ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಅದು ಮೊಬೈಲ್ ಅಲ್ಲ, ನನಗೆ ಬ್ರ್ಯಾಂಡ್ ಮೊಬೈಲ್ ಕಿತ್ಕೊಂಡ್ಲ ನೆಕ್ಸ್ಟ್ ಆರ್ಡರ್ ಅಲ್ಲೆಲ್ಲರೂ ಮೊಬೈಲ್ ಬರಲಿ ಅಂತ ಹೇಳ್ಸ್ಕೋಬಾರ್ದು ಸರ್. ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ಟ್ರೆಂತ್ ಹೇಳ್ತಾ ಇದ್ದೀನಿ. ಈವನ್ 1000 ಪೀಪಲ್ ಇದ್ದರೆ ನಾನು ಐ ಕ್ಯಾನ್ ರೆಕಗ್ನೈಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಯು ಶುಡ್ ಬಿ ವೆರಿ ಅಲರ್ಟ್. ಅದು ದಟ್ ಟು ಪೀಪಲ್ ಲೈಕ್ ಮೀ. ನಾವು ಏನು ಹೇಳ್ತೀವಿ ಅದು ಮಾಡೋರು. ಜೊತೆಗೆ ನಮ್ಮ ರಿಸರ್ವೇಷನ್ ನಿಮಗೆ ಅರ್ಥ ಆಗಿರ್ತೀನಿ. ನಾನು ಅಲ್ಲಿಂದ ಫುಲ್ ಗಮನಿಸ್ತಾ ಇದ್ದೀನಿ. ಯಾರಿದ್ದಾರೆ ಯಾರಿಲ್ಲ ನನ್ನ ಕಡೆಗೆ ಅಂತ ಗೊತ್ತಾಗ್ತಾ ಇದೆ. ಅವ್ರು ಅಲ್ಲಿದ್ರೂ ನಾನು ಇಲ್ಲೇ ಒಂಚೂರು ಅಲ್ಲಿ ಹೋದ್ರೆ ಒಂದಿಬ್ರು ಹಿಂದ್ಗಡೆ ಇರೋದು ಅನುಕೂಲ ಆಗುತ್ತೆ. ಅವ್ರಿಬ್ರು ಮಾತಾಡ್ತಾ ಇರಲಿಲ್ಲ, ನಾನು ಅಲ್ಲಿ ನಿಂತಿದ್ದೆ. ಯಾಕೆ ನಾನು ಕಾಣಿಸ್ತಾ ಇದ್ದೀನಿ, ಸ್ವಲ್ಪ ಕಾಣಲ್ಲ ಅಂದ್ಬಿಟ್ಟು ಅಟೆಂಡ್ ತೆಗೆದುಕೊಂಡು ಅದು ನಾವು ಬಿಡಲ್ಲ. ಓಕೆ ಗಡ್. ಇನ್ನೇನಾದರೂ ಒಬ್ಬರಿಗೆ ಅವಕಾಶ ಕೊಡ್ತೀನಿ ಮಾತಾಡೋಕ್ಕೆ. ಮೇಡಮ್ ಇದನ್ನೇ ಇನ್ನೊಬ್ಬ ಬೇಕಾ? ಅದು ಗ್ರೀನ್ ಗ್ರೀನು, ಅದು ಲೈಟ್ ಗ್ರೀನು, ಸ್ವಲ್ಪ ಡಾರ್ಕ್ ಪ್ಯಾರೆಟ್. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಪ್ರಭಾವತಿ ಅಂತ. ನಾವು ಬೇಗನೆ ಒಂದು ವ್ಯಕ್ತಿತ್ವ ವಿಕಸನ ತರಬೇತಿ ಅಂತ ಕೇಳಿದ ತಕ್ಷಣ ನಾವು ಬೇಗ ಹೋಗೋಣ ಅಂತೇಳಿ ಬೇಗನೆ ಬರ್ತೀವಿ. ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ ಕೂತ ಮೇಲೆ ವಿಡಿಯೋ ಹಾಕಿದ್ರು, ವಿಡಿಯೋ ಮೂಲಕ ಎಲ್ಲ ಟ್ರೈನಿಂಗ್ ಕೊಡ್ತಾರೇನೋ ಅಂತ ನನ್ನ ವರ್ಕೌಟ್ ಆಯಿತು. ಅಲ್ಲಿ ಆ್ಯಕ್ಚುಲಿ ಡಿ ಚೇಂಬರ್ಗೆ ಕೂತಿದ್ದೆ. ಫೋನ್ ಮಾಡಿ ವಿಡಿಯೋ ಪ್ಲೇ ಮಾಡೋಕ್ಕೆ ಹೇಳಿದೆ. ಯಾಕೆ ಅಂದರೆ ಬೇಗ ಬಂದಿರೋರಿಗೆ ಟೈಮ್ ವೇಸ್ಟ್ ಆಗಬಾರ್ದು. ಅದಕ್ಕೆ ನನ್ನ ಪ್ರಪೋಸಲಲ್ಲೇ ಟ್ರೈನಿಂಗ್ ಮುಂಚೆ ಈ ವಿಡಿಯೋ ತೋರಿಸ್ತೀನಿ ಅಂತ ಹಾಕಿದ್ದೀನಿ. ಗೊತ್ತಾ? ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಬೇಗ ಬಂದವ್ರಿಗೆ ವೇಸ್ಟ್ ಆಗಬಾರ್ದು ಟೈಮ್ ಅಂತ ಈಗ ಹೇಳಿ. ಹಾಂ, ವಿಡಿಯೋ ನೋಡ್ತಾ ಇದ್ದಂಗೆ ನೀವು ಸಡನ್ ಆಗಿ ಡೋರಿಂದ ಬರೋದು ನೋಡಿ ಟಿವಿಲಿ ಏನು ಒಂದು ಯಾವುದೋ ಫಿಲ್ಮ್ ನೋಡ್ತಿದ್ದಾಗ ಆ್ಯಕ್ಟರು ಎಲ್ಲಿ ಬಂದಂತ You are more than an actor. Teacher is more than an actor or a hero or a heroine. Am I correct? Yes.
ನಾವು ಕಾಮನ್ ಮ್ಯಾನು ಅವರು ಆ್ಯಕ್ಚುಲಿ ನಿಮ್ಮನ್ನ ನೋಡಬೇಕಾಗಿತ್ತು, ಅವನ್ನ ನೋಡ್ಕೊಂಡ್ಬಿಟ್ಟು ಹಾಳಾಗೋಗ್ತಾರೆ. ಓಕೆ, ಸೊ ನನಗೆ ಇವರು ಹಂಗಂದ್ರೂ ಖುಷಿಯಾಗಿದೆ. ಬಟ್ ನಾನು ಆ್ಯಸ್ ಎ ಟ್ರೈನರ್ ನಂದೇನು ಟಾರ್ಗೆಟ್ ಅಂದರೆ, ಇವರು ಮೇಡಮ್ ಹೇಳಿದ್ರು ಫಿಲಮ್ ಹೀರೋಯಿನ್ಗಿಂತ ನನಗೆ ಜಾಸ್ತಿ ಗೌರವ ಕೊಡಬೇಕು, ಆ ಥರ ಕಾಲ ಬರಲಿ ನನ್ನ ಜೀವಿತಾವಧಿಯಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಪಾಯಿಂಟ್. ಬಟ್ ಅದು ಒಂದ್ಸರಿ ಆಗೋಗಿದೆ ಅನುಭವ. ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ, 25 ವರ್ಷ ಆಯ್ತಲ್ಲ, ಒಂದು ಕಡೆ ಹೋದೆ, ಇನ್ನೇನು ಹೇಳಿಸ್ತೀನಿ ಆಮೇಲೆ ನಗು ಮತ್ತೆ ಸಮಾಜ, ಪ್ರೀತಿ, ಪ್ರತಿಯೊಂದಕ್ಕೂ ಒಂದು ವಾಕ್ಯಗಳನ್ನ ಹೇಳ್ತಾ ಹೋಗ್ಬೇಕು. ಮಾಧ್ಯಮ ಅಂದ್ರೆ ನಿಮಗೆ ಪ್ರೀತಿ ಅಂತ ಹೇಳಿದ್ರಿಂದ, ಆಮೇಲೆ ನೀವೇನಾದ್ರೂ ಬರವಣಿಗೆ ಮಾಡ್ಬೋದಿತ್ತಲ್ಲ ಅಂತ ಕೇಳಿದಾಗ ಬರೆಯೋಕ್ಕೂ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಸ್ವಲ್ಪ ಬರದೆ, ಒಂದು 5-6 ಪೇಜ್ ಆಯಿತು, ಆಮೇಲೆ ಒಂದು 15 ಪೇಜ್ ಆಯಿತು, ಆಮೇಲೆ ಪುಸ್ತಕ ರೆಡಿ ಮಾಡಿದೆ ಅಂತ ಕೂಡ ಹೇಳಿದ್ವಿ. ಅಲ್ಲಿ ಅನಿಸ್ತು ನಾವು ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ, ಆಮೇಲೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ಸ್ಲೋ ಆಗುತ್ತೆ. ಆವಾಗ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಮಾಡ್ತಾ ಎಷ್ಟು ಚೆನ್ನಾಗಿ ಇಂಟರ್ನೇಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಆ ಸ್ಲೋ ಅನ್ನೋದನ್ನ ಸ್ಲೋ ಆಗಿ ಹೇಳಿ, ಶಿ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಇಂಟರ್ನೇಷನ್. ಕ್ಲಾಸ್ ಮಾಡಿದ್ರೆ ಅಭಿವ್ಯಕ್ತಿ ಎಲ್ಲರೂ ಸ್ಲೋ ಅಂತಾರೆ. ಸ್ಲೋ ಆಗಿ ಅಂದರೆ ಆ ಸ್ಲೋ ಅನ್ನೋದು ಆ ವಾಕ್ಯದಲ್ಲಿ ಗೊತ್ತಾಯ್ತು ನನಗೆ. ಐ ಅಪ್ರಿಷಿಯೇಟ್. ಅಂದ್ರೆ ಡಿಕ್ಷನ್ ಅಂತೀವಲ್ಲ, ಪದಗಳನ್ನ ಬಳಸೋದು, ಉಚ್ಚಾರ, ಆ ಉಚ್ಚಾರದಲ್ಲೇ ನಾವು ಸರಿ ಕಲಿಬೇಕಾಗಿರೋದು ಇವತ್ತು. ಓಕೆ, ಗುಡ್. ಅದು ಇನ್ಸ್ಪಿರೇಷನ್ ಆಯಿತು. ನಂತರ ನೀವು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದೀರಿ. ನೀವು ಬರೆದಿರೋ ಪುಸ್ತಕಗಳನ್ನ ಕೂಡ ತೋರಿಸಿದ್ರಲ್ಲಿ ಅರಿವು, ಕೆಲವೊಂದು ಹೆಸರು ಕೂಡ ನೆನಪಾಗಿ ಕೆಲವು ಬರ್ತದ್ದು. ಆ ಪುಸ್ತಕ ನಾನು ಅನ್ಕೊಂಡೆ ಒನ್ ಡೇ ಅಲ್ಲಿ ನೀವು ಏನು ಹೇಳಕ್ಕಾಗುತ್ತೆ, ಒಂದು ದಿನದಲ್ಲಿ ನಮಗೆ ಏನು ಕೇಳಕ್ಕಾಗುತ್ತೆ ಅಂತ. ಆಮೇಲೆ ಪುಸ್ತಕ ಬರೆದವ್ರೆ ಹೆಂಗೆ ಹೇಳ್ಬಿಡಕ್ಕಾಗುತ್ತೆ ಅನ್ನಿಸ್ತು. ಅದಕ್ಕೆ ನಾನು 4 ವಿಷಯ ಅಂತ ಹೇಳಿದೆ. ಅದಕ್ಕೆ ನಾನು ಅನ್ಕೊಂಡೆ ಒಂದಿನದಲ್ಲಿ ಆಗಲ್ಲ, ನೀವು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದೀರಿ. ಆ ಪುಸ್ತಕಗಳನ್ನ ಓದ್ತಾ ಹೋದ್ರೆ ಇನ್ನೂ ನಾವು ಏನಾದರೂ ಕಲಿಬಹುದು ಅಂತ. ಪುಸ್ತಕಗಳು ಸಾಧ್ಯ ಆದರೆ ನಮಗೂ ಕೂಡ ಸಿಗೋ ಅವಕಾಶ. ಸಪ್ನಾ ಬುಕ್ಸ್, ಸಪ್ನಾ ಆನ್ಲೈನ್ .com. ನಾನು ನೋಡ್ತಾ ಇದ್ದೆ ಸಪ್ನಾ ಆನ್ಲೈನ್ ಇದರಲ್ಲಿ ಮಾಡ್ಕೊಂಡ್ಬಿಟ್ರಾಗೋಯ್ತು. ಅದಕ್ಕೆ ನಾನು ಬೇಕಂತಾನೆ ಜನರಿಗೆ ಈಸಿಯಾಗಿ ರೀಚ್ ಆಗಲಿ ಅಂತ ಅವ್ರಿಗೆ ಕೊಟ್ಬಿಟ್ಟೆ ಪಬ್ಲಿಷ್ ಮಾಡಿ. ಓಕೆ, ಎಸ್ ಹೇಳ್ತೀನಿ. ಇವರು ಹೀರೋ ಫೀಲಿಂಗು ಒಂದ್ಸರಿ ಬಂತು ನನಗೆ. ಆಗ ಈ ಸೋಲುಗಳಿಗೆ ಎಲ್ಲಿದೆ ಪುಸ್ತಕ ಇನ್ನೂ ಫಸ್ಟ್ ಎಡಿಷನ್ ಆಗಿದೆ. ಫಸ್ಟ್ ಎಡಿಷನ್ನು ಒಂದು ಹೋಟೆಲಲ್ಲಿ ಒಂದು ಹಾಲಲ್ಲಿ ಸ್ಮಾಲ್ ಹಾಲಲ್ಲಿ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಇನ್ನೊಂದು ಬಿಗ್ ಹಾಲು 700 ಮೆಂಬರ್ಸ್ ಇದ್ದಾರೆ. ನಾನು ಟೀ ಬ್ರೇಕಲ್ಲಿ ಹೊರಗಡೆ ಬಂದೆ. ಸರ್, ನೀವು ಸೋಲುಗಳಿಗೆ ಎಲ್ಲಿದ್ದೀರಿ ಪುಸ್ತಕದಲ್ಲಿ ಗೊತ್ತಿರೋದು ಅನ್ಗುಡ್ಸಿ ಬೇಕಿರುತ್ತೆ ಅಲ್ವಾ? ಫಿಲಮ್ ಹೀರೋ ಅಂತೀವಿ. ಸರ್, ಇಲ್ಲಿರೋ 600-700 ಜನ ನಿಮ್ಮ ಫ್ಯಾನ್ಸ್ ಸರ್, ಬನ್ನಿ ಸರ್, ಒಂದು 5 ನಿಮಿಷ ಅಡ್ರೆಸ್ ಮಾಡಿ ಸರ್. ನನ್ನ ಫ್ಯಾನ್ಸ್ ಸೋಲುಗಳಿಗೆ ಹೋದರೆ ಮಾತಾಡಕ್ಕೆ ಹೋದೆ, ಅಯ್ಯೋ ಚಪ್ಪಾಳೆ ಹೊಡಿತಾ ಇದ್ದಾರೆ ಎಲ್ಲರೂ. ನನಗೆ ನಾನೇ ನಮ್ಮ ಕನ್ನಡ ಹೀರೋ, ಹಿಂದಿ ಹೀರೋ ಬಂದರೆ ಎಷ್ಟು ಜನ ಕಳಿಸಾಕ್ತಾರ ಆ ರೇಂಜಿಗೆ ನನಗೆ ಚಪ್ಪಾಳೆ ಹೊಡಿತಾರೆ. ಹೆಂಗಿರುತ್ತಲ್ಲ ಫೀಲಿಂಗ್. ಆಯ್ತು ಮಾತಾಡ ಬಂದೆ. ಆಮೇಲೆ ನನ್ನನ್ನು ಹಿಂಗೆ ಶೇಕ್ ಹ್ಯಾಂಡ್ ಮಾಡೋಕ್ಕೆ ಎಲ್ಲರೂ ಬರ್ತಾರೆ. ಒಂದೇ ಕೈ ಏನು ಮಾಡ್ತೀನಿ, 2 ಕೈ ಕೊಡಕ್ಕೆ ಬಂದೆ. ಆಮೇಲೆ ಮನೆಗೆ ಸುಮ್ಮನೆ ಮುಟ್ಟಿದ್ರೆ ಸಾಕು, ಅಯ್ಯೋ ನಮ್ಮ ಜೀವನ ಪವನ ಆಯ್ತು ಅನ್ನೋ ಥರ ಬರ್ತಾ ಇದ್ದಾರೆ. ಅರೆ ನನ್ನ ತಲೆ ಕೆಡೋದು. ಆಮೇಲೆ ಏನು ಮುಂದೆ ಸರ್ ನಿಮ್ಮ ಪುಸ್ತಕ ಎಲ್ಲರೂ ಓದೋರೆ ಸರ್ ನೀವು ಹೇಳೋರು ಅಂತ. ಸೊ ಪುಸ್ತಕ ಕೊಟ್ಟಾರೆ, ಅದು ಬಿಸ್ನೆಸ್ ಆರ್ಗನೈಸೇಷನ್. ಅಲ್ಲಿ ಹೆಚ್ಚು ಕಡಿಮೆ ಅಂದರೆ ಫೇಲ್ ಆದ್ರೂ ಹೆಂಗಿರಬೇಕು ಅನ್ನೋದಕ್ಕೆ ಸೋಲುಗಳಿಗೆ ಹೆಂಗಿದ್ದೀನಿ ಏನಾಗಿರ್ಬೇಕು ಅನ್ಕೊಂಡೆ. ಆದರೆ ಒಂದು ಡೌಟ್ ಬಂತು. ಫಸ್ಟ್ ಎಡಿಷನ್ ಅಂದರೆ 1,000 ಪ್ರಿಂಟ್ ಮಾಡಿರ್ತಾರೆ, ಇಲ್ಲಿ 700 ಜನ ಆದರೆ ಕರೆಕ್ಟಾ? ಡೌಟ್ ಬಂತು, ಏನು ಮಿಸ್ಬಿಡ್ತಾ ಇಲ್ಲ. ಹೊರಗಡೆ ಬಂದೆ. ಆಮೇಲೆ ಆಟೋಗ್ರಾಫ್ ಹಾಕೊಳ್ಳಕ್ಕೆ ಕ್ಯೂ ನಿಂತ್ಕೊಂಡ್ಬಿಟ್ಟು ನನ್ನ ಆಮೇಲೆ ಆ ಕಡೆ ಟ್ರೈನಿಂಗ್ ಇದೆ. ಮನೆಗೆ ಬೇರೆ ಒಂದು ಸ್ವಲ್ಪ ಹೊತ್ತು ಎಂಗೇಜ್ ಮಾಡಿ ನಿಂತ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಫಸ್ಟ್ ಟೈಮು
ಕ್ಯೂ ನಿಂತ್ಕೊಂಡು ಆಟೋಗ್ರಾಫ್ ಸೈನ್ ಮಾಡಿ ಕಳಿಸ್ತಾರೆ. ಹೆಂಗಿದೆಲ್ಲ ಫೀಲಿಂಗು? ಆ ಕ್ಲೈಮ್ಯಾಕ್ಸು ಸ್ಟೋರಿ ಏನು ಗೊತ್ತಾ? ಅವನು ಏನು ಮಾಡ್ತಾನೆ, ಒಂದು ಪುಸ್ತಕನ ಜೆರಾಕ್ಸ್ ಮಾಡಿಸಿ ಅಷ್ಟೇ ಹಂಚ್ಬಿಡೋಣ. ಸೊ ಅವರೆಲ್ಲ ಓದ್ಬಿಡೋರಲ್ವಾ, ಅವ್ರಿಗೆ ಇವ್ರು ಮೇಡಮ್ ನಾನೇ ನೇರವಾಗಿ ಬಂದಾಗ ಹೆಂಗೆ ಅನ್ನಿಸ್ಬಿಡ್ತು ಹಂಗೆ ಅನ್ನಿಸ್ಬಿಡ್ತು ಅವ್ರಿಗೆ. ನನಗೆ ಆಶ್ಚರ್ಯ. ಅದಾಗಬೇಕು ಅಂತ ಹೇಳ್ತಾ ಇದ್ದೀನಿ. ಫಿಲಮ್ ಹೀರೋಸ್, ಹೀರೋಯಿನ್ಸ್ ಆರ್ ನಾಟ್ ಅವರ್ ಹೀರೋಸ್, ರಿಯಲ್ ಹೀರೋಸ್. ಕರೆಕ್ಟಾ? ಅರ್ಥ ಆಗ್ತಾ ಇದೆಯಾ? ಅದು ಅರ್ಥ ಮಾಡಿಸ್ಬೇಕಾಗಿರೋರು ಯಾರು? ನಾವು ಯಾವುದೋ, ನಾನು ಒಂದು 100 ಕ್ಷೇತ್ರದ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿದ್ದೀನಿ ಟಿವಿಗೆ. 100 more than 100 ಫೀಲ್ಡ್ಸ್. ಒಬ್ಬೊಬ್ರು ಗ್ರೇಟ್ ರೀ, ಒಬ್ಬೊಬ್ರು ಗ್ರೇಟ್. ಆ ಗ್ರೇಟ್ನೆಸ್ ನ ಅರ್ಥ ಮಾಡಿಸೋದ್ರಲ್ಲಿ ವಿಫಲ ಆಗ್ತಾ ಇದೆ. ಐ ಹ್ಯಾವ್ ಡನ್ ಮೈ ಜಾಬ್, ಐ ಆಮ್ ಡೂಯಿಂಗ್ ಮೈ ಜಾಬ್. ಅಲ್ಲಿ ಸಂದರ್ಶನ ಮಾಡಿದ್ದವನು ಸೀರೀಸ್ ಆಫ್ ಬುಕ್ಸ್ ಬರೀತಾ ಇರಲಿಲ್ಲ. ಒಂದು ಬುಕ್ಕು ಸಾಧಕರ ಚಂದನ ಪ್ರಿಂಟಾಗಿ ಹೊರಗಡೆ ಬಂದಿದೆ, 16 ಜನ. ಅದರಲ್ಲಿ ಸುಧಾಮೂರ್ತಿ ಇದ್ದರು, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ತುಂಬ ದೊಡ್ಡ ದೊಡ್ಡ ಸಾಧಕರನ್ನ 16 ಜನ ಕೊಟ್ಟಿದ್ದೇನೆ. ಬೇಕಂತಲೇ ಬೇರೆ ಬೇರೆ ಆರ್ಡಿನರಿ ಸಾಧಕರನ್ನು ಪರಿಚಯ ಮಾಡ್ತಾ ಇದ್ದೇನೆ. ಅರ್ಥ ಆಗ್ತಾ ಇದೆ ನಿಮಗೆ? ಯಾಕೆ? ಅವರೆಲ್ಲರೂ ಸಾಧಕ. ನಮ್ಮ ಕೆಲಸ ಅದು. ನಮ್ಮೂರಲ್ಲೇ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ನೆನ್ನೆ ನಾನು ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಹೋದೆ. ಹಿಸ್ಟ್ರಿ ಪ್ರೊಫೆಸರ್ ಬಸಪ್ಪ ಅಂತ ಮಾತಾಡ್ತಾ, ಪ್ರಿನ್ಸಿಪಾಲ್ ನನ್ನ ಫ್ರೆಂಡ್ ಒಬ್ಬರು ಸುಮ್ಮನೆ ಕರ್ಕೊಂಡೋದ್ರು, ಒಳ್ಳೆಯದಿದೆ ಮಾತಾಡ್ತಾ ಇದ್ದಾರೆ. ಸರ್, ಈ ಪ್ರಶ್ನೆಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಕೋರ್ ಮಾಡಬಹುದು ಅಂದರು. ಹಂಗೆ ನನ್ನ ಮೊಬೈಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದೀನಿ, ಪಬ್ಲಿಕ್ ಮಾಡ್ತೀನಿ ವಾರದಲ್ಲಿ. ಸ್ವಲ್ಪ ಫಿಸಿಕಲಿ ಒಂದು ಚಾಲೆಂಜ್. ಬಟ್ ಆ ಬಸಪ್ಪ ಪ್ರಿನ್ಸಿಪಾಲ್ ಏನು ಹೇಳಿದೆ ಗೊತ್ತಾ? ಸರ್, ಅವ್ರು ಬರೀ ಹಿಸ್ಟ್ರಿ ಕ್ಲಾಸ್ ಅಲ್ಲ, ಬೇರೆ ಕ್ಲಾಸಲ್ಲೂ ಸ್ವಲ್ಪ ಬೇರೆ ಹುಡುಗರಿಗೆ ಮಾತಾಡೋದು ಬಿಡಿ ಸಾರ. ಹಿಂಗೆ ಸೀರಿಯಸ್ ಆಗಿ ಹೇಳಿದ್ರಿ, ಬಿಡಲ್ಲ. ಅವರ ಚಿಂತನ ಲಹರಿ ಹೇಗಿತ್ತು ಅಂದರೆ, ನಾನು ಕರ್ಕೊಂಡೋದ್ರಲ್ಲ, ಅವರು ಪ್ರೆಸ್ಸರು, ಸರ್ ಇಷ್ಟು ದಿನ ನೀವು ಇಂಟರ್ವ್ಯೂ ಮಾಡಿಲ್ಲ ಸರ್, ಇವಾಗ ಇಂಟರ್ವ್ಯೂ ಮಾಡ್ತೀನಿ, ನೀವು ಕಣ್ತರಿಸಿದ್ರಿ, ತಕ್ಷಣ ನೀವು ಮೊಬೈಲ್ ತೆಗೆದ್ರಿ, ರೆಕಾರ್ಡ್ ಮಾಡಿದ್ರಿ. ನಾವು ಮಾಡಲ್ಲ, ಯಾಕೆ? ನನಗೇನು ಅಲ್ಲ. ಬಟ್ ನಾನು ಆ ಬಸಪ್ಪನ ರೆಕಾರ್ಡ್ ಮಾಡಿ 10 ನಿಮಿಷ ಮಾತಾಡಿದ್ದಾರೆ. ಈ ವಾರದಲ್ಲಿ ನೋಡೋರು ಅಂತೇಳಿ, ಯಾರು ಮೈ ಹೀರೋಸ್, ಯಾರು ಮೈ ಹೀರೋಸ್. ಇವತ್ತು ಬೆಳಿಗ್ಗೆ ನಮಗೆ ಅಲ್ಲಿಂದ ಇಲ್ಲಿ ಡ್ರಾಪ್ ಮಾಡೋಕ್ಕೆ ಡ್ರೈವರ್ ಇಕ್ಬಾಲ್ ಆ್ಯಕ್ಚುಲಿ ಎಷ್ಟೋ ಟೀಚರ್ಗಿಂತ ಎಷ್ಟೋ ನಾಲೆಡ್ಜಬಲ್ ಅನ್ನಿಸ್ಬೋದು ನನಗೆ. ಅಲ್ಲಿಂದ ಇಲ್ಲಿ ಬರೋವರೆಗೂ ಒಬ್ಬ ಗೈಡ್ ಏನೇನು ಮಾಡಬಹುದೋ ಅದಷ್ಟು ಪರಿಚಯ ಮಾಡ್ಕೊಂಡು ಬಂದಲ್ಲಿ ಇಕ್ಬಾಲ್. ನಾನು ಹೇಳಿದೆ, ನನಗೆ ಅನಿಸುತ್ತೆ ನೀನು ಲೈಫ್ನ ತುಂಬ ಬ್ಯಾಲೆನ್ಸ್ಡ್ ಆಗಿ ಚೆನ್ನಾಗಿ ಕಳೀತಾ ಇದೆಯಲ್ಲಪ್ಪ ಅಂತ. ಹೌದು ಸರ್, ಕೋವಿಡಲ್ಲಿ ನನ್ನ ವೈಫ್ ಹೋಗ್ಬಿಟ್ರು, ಒಬ್ಬ ಮಗ ಇರೋದು. ಬಟ್ ಅವನ ಮಾತುಕತೆನಲ್ಲಿ ನಾನು ಏನು ನೋಟಿಸ್ ಮಾಡಿದೆ, ಸಿ ದಟ್ ಇಕ್ಬಾಲ್ ಬಿಕೇಮ್ ಹೀರೋ. ಇಕ್ಬಾಲ್ ಬಂದಿದ್ರೆ ಇಲ್ಲೇನಾದ್ರು ಇರೋದಿಲ್ಲ, ಹಿಂದೆ ಅಲ್ಲಿರ್ತಾರೆ, ಡ್ರೈವರ್ ಅಲ್ವಾ, ಅಲ್ಲಿರ್ತಾರೆ. ಅಲ್ಲಿ ಕಡಿಮೆ ಪಾಯಿಂಟ್. ಸಿ ಈ ಬಿಕೇಮ್ ಮೈ ಹೀರೋ ಟುಡೇ. ಐ ಹ್ಯಾವ್ ಸೀನ್ ಇನ್ ಹೀರೋ ಇನ್ ದಟ್ ಡ್ರೈವರ್ ಟುಡೇ. ನಾನು ಬೇರೆ ಯಾವುದೋ ಉದಾಹರಣೆ ಕೊಡಬೇಕಾಗಿಲ್ಲ. ನೆನ್ನೆ ಭೇಟಿ ಮಾಡಿದ್ದ ಬಸಪ್ಪ ಹಿಸ್ಟ್ರಿ ಪ್ರೊಫೆಸರ್, ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಆಗಲ್ಲ, ಫಿಸಿಕಲಿ ಚಾಲೆಂಜ್ ಇದೆ. ಬಟ್ ಅವರ ಮಾತು ವಿಚಾರಧಾರೆ ನಾವು ಯಾವಾಗ ನಾವು ಗುರುತಿಸ್ತೀವಿ, ಯು ಶುಡ್ ಪ್ರೂವ್ ದಟ್ ದೇರ್ ಪೇರೆಂಟ್, ಅವರ ಮಕ್ಕಳ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ತಾತ, ನಿಮ್ಮ ಜೊತೆಗಿರೋರು, ನಮ್ಮ ಊರಿನವರು, ಯಾರು ಸಣ್ಣ ಸಾಧಕರು ಇರ್ತಾರೆ, ಅವ್ರನ್ನ ತೋರಿಸಿ, ನೋಡ್ರಿ ಇಂಥವ್ರು ಇದ್ದಾರೆ ನಮ್ಮ ಕಡೆ ಅಂತ ಹೇಳೋಕೆ ಶುರು ಮಾಡಿದ್ರೆ ಅವ್ರಿಗೆ ಎಲ್ಲರನ್ನು ನೋಡೋ ರೀತಿ ಚೇಂಜ್ ಆಗುತ್ತಾ ಇಲ್ವಾ? ಚೇಂಜ್ ಆಗುತ್ತಲ್ವಾ? ಸಿ ವಿ ಹ್ಯಾವ್ ಎ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ. ನಾವು ಮಕ್ಕಳಿಗೆ ಅರ್ಥ ಮಾಡಿಸೋದ್ರಲ್ಲಿ ವಿಫಲ ಖಂಡಿತ ಆಗಿದ್ದೇವೆ. ಯಾಕೆಂದರೆ ಯಾರೋ ನಟರು ಅಭಿನಯಕ್ಕೋಸ್ಕರ ದೊಡ್ಡದಾಗಿ ಕಾಣಿಸ್ತಾರೆ ಪರದೆಯಲ್ಲಿ, ಅವರು ಜೀವನದಲ್ಲಿ ದೊಡ್ಡದಾಗಿ ಇರಬೇಕಾಗಿಲ್ಲ. ಆದರೆ ಹಂಗೆ ಪರದೆನಲ್ಲಿ ತೋರಿಸಿ ವಿ ಆರ್ ಗಿವಿಂಗ್ ಎ ರಾಂಗ್ ಪಿಕ್ಚರ್.
ನಿಮಗೆ ಒಂಥರ ಏನೋ ಫೀಲ್ ಆಗಲಿಲ್ಲ ಮೇಡಮ್? ಖುಷಿ ಆಯ್ತಲ್ಲ? ಅವ್ರ ಜೀವನದಲ್ಲಿ ನನ್ನ ನೆನಪಿರ್ತೀನೇ ಇಲ್ವಾ? ನೆನಪಿರ್ತೀನೇ ಇಲ್ವಾ? ಅವ್ರು ನಾವು ಗಂಡನೇ ಕಂಡಿರಲ್ಲ. ನಾನು ಇವತ್ತು ತಿರುಗಿಕೊಟ್ಬಿಟ್ಟೆ. ಸಿ, ವಿತ್ ಕಾನ್ಶಿಯಸ್ ಎಫರ್ಟ್ ಕೊಟ್ಟಿದ್ದೀನಿ, ಆಮೇಲೆ ನಾನು ಪ್ರೈಸ್ ಮಾಡಿದ್ದೀನಿ, ಅಂಡ್ ಐ ಮೀನ್ ಇಟ್. ಬಿಕಾಸ್ ಸೌಂದರ್ಯ ನೋಡುವವರ ಕಣ್ಣುಗಳಲ್ಲಿ ಇರುತ್ತದೆ. ಕರೆಕ್ಟಾ? ಅಂಗನಂಗಿದ್ರೆ ಯಾರ ಜನ ಮದುವೆನೇ ಆಗ್ತಿರ್ಲಿಲ್ಲ. ಇನ್ನೊಬ್ಬರಿಗೆ ಯಾರಾಗ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ಅನ್ನೋದೇ ಯಾರಾಗ ಚೆನ್ನಾಗಿ ಕಾಣಿಸ್ತಾರೆ. ಕರೆಕ್ಟಾ? ಸೊ ಈ ವಿಷಯಕ್ಕೆ ಬಂದಿದ್ದೀನಿ ನಾನು. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದೀತು ಅಂತ ಒಂದು ಮಾತಿದೆ. ಕರೆಕ್ಟಾ? ಈ ವಿಷಯಕ್ಕೆ ನಾನು ಪೀಠಿಕೆ ಆಗ್ತೇನೆ. ನನ್ನ ಪೀಠಿಕೆಗಳೆಲ್ಲ ಸರಿ ಇತ್ತಾ? ಈ ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಇಷ್ಟೊತ್ತರೆಗೂ ಮಾಡಿದ್ದೆ ಆಕ್ಟಿವಿಟಿ ನಂದು ಆಕ್ಚುಲಿ ನಂದು ಪವರ್ ಪಾಯಿಂಟ್ ಅಲ್ಲೇ ಇದೆ. ಬಟ್ ನಾನು ಮಾತಾಡ್ತಾ ವಾಸ್ತವ ಕೆಲವು ಟೀಚರ್ ಬರ್ತಾರೆ ಅಂತ ಗೊತ್ತಾಯ್ತು ನನಗೆ. ಇರಲಿ ಅಂದ್ಬಿಟ್ಟು ಹ್ಯಾವ್ ಕನೆಕ್ಟೆಡ್ ಸ್ನೇಹಿತರೆ, ನಾನು ನನ್ನ ಬದುಕಿನಲ್ಲಿ ನೋಡುವ ದೃಷ್ಟಿ ಬದಲಾದರೆ ದೃಶ್ಯ ಆಟೋಮೆಟಿಕ್ ಆಗಿ ಬದಲಾಗುತ್ತೆ. ಅವರು ಕಪ್ಪುಗಿರುವುದು ಸುಂದರವಾದ ಬಣ್ಣ ಅಂತ ನನಗೆ ಅನಿಸಿದ್ರೆ, ವಾವ್, ಗೋಲ್ಡ್ ಮೈನಿನ ಜಾಸ್ತಿ. ಕರ್ಗಿರನ್ನೆಲ್ಲ ನಾವು ಬದಲಾಗಿ ಗಮನ ಅಂದ್ರೆ ಅಂತಾರೆ ಜನ ಅನ್ನಬಾರದು. ವಿ ಹ್ಯಾವ್ ನೋ ರೈಟ್ ಟು ಕಂಪೇರ್ ಅವರ್ ಸೆಲ್ಸ್ ವಿತ್ ಎನಿಬಡಿ. ನಮಗೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋಕೆ ಯಾವ ಹಕ್ಕು ಇಲ್ಲ. ರೀಸನ್, ವಿ ಆರ್ ನಾಟ್ ಈಕ್ವಲ್. ಕರೆಕ್ಟ್? ವಿ ಆರ್ ಡಿಫರೆಂಟ್, ವಿ ಆರ್ ಯುನೀಕ್. ಸೊ ಇದನ್ನ ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ, ದಯಮಾಡಿ ಓದಿ, ಅನನ್ಯತೆ ಅರಿಯಿರಿ. ಯು ಆರ್ ಎ ಮಾಸ್ಟರ್ ಪೀಸ್, ಯು ಆರ್ ಎ ಹೀರೋ, ಯು ಆರ್ ಎ ಹೀರೋಯಿನ್. ವೈ ಯು ಆರ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಅನ್ನುವ ಒಂದು ಅಭಿಮಾನ ನನಗೆ ಬಂದಾಗ, ವೇದಿಕೆಯ ಮೇಲೆ ನಾನು ಹತ್ತಿದಾಗ, ಸಾಯಮ ಹೀರೋ ಅಂದ್ರೆ ಹಿಂಗೆ ಹೋಗ್ತಾ ಇದ್ದಾನು, ಇನ್ನೊಂಚೂರು ಕಾನ್ಫಿಡೆಂಟ್ ಆಗಿ ಹಿಂಗೆ ಹೋಗಿ ನಿಂತ್ಕೋತೀವಲ್ಲ ನಾವೇ ವೀಕಾಗಿ ಅವ್ರು ಯಾರೋ ಇದ್ರು ಅದೆಲ್ಲ ಹೊಸ ಬಂದಿದ್ದೀರ. ನಮ್ಮನ್ನು ನಾವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೋತಾ ಇದೀವಿ ಇಲ್ವಾ? ಪ್ಲೀಸ್ ಲೆಟ್ ಅಸ್ ನಾಟ್ ಅಂಡರ್ ಎಸ್ಟಿಮೇಟ್ ಅವರ್ ಸೆಲ್ಸ್. ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು ಬೇಡ. ನಾವು ನಮ್ಮ ಮೇಲೆ ಅಭಿಮಾನ ಬಂದಾಗ ನಾವು ಇತರರಲ್ಲಿ ಸ್ವಾಭಿಮಾನವನ್ನು ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಮಕ್ಕಳಿಗೆ ಮೂಡಿಸಬೇಕಾಗಿರೋದು, ಹೇ, ಯು ಆರ್ ಸಮಥಿಂಗ್ ಸ್ಪೆಷಲ್, ಯು ಆರ್ ಯುನೀಕ್, ಯು ಆರ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಏನು ಎಕ್ಸ್ಟ್ರಾ ಇದೆ ಅನ್ನೋದನ್ನು ಕಂಡುಕೊಂಡು ಅವನಿಗೆ ಅದು ಅರ್ಥ ಮಾಡಿಸ್ಬಿಟ್ರೆ ದಟ್ಸ್ ಎನಫ್. ಬಿಕಾಸ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ಗಾಟ್ ಸಮ್ ಪಾಸಿಟಿವ್ ಆಸ್ಪೆಕ್ಟ್ಸ್. ಆ ಪಾಸಿಟಿವ್ ಆಸ್ಪೆಕ್ಟ್ಸ್ನ ಹೈಲೈಟ್ ಮಾಡಿ, ಪ್ರೈಸ್ ಮಾಡಿ, ನೆಗೆಟಿವ್ ಆಸ್ಪೆಕ್ಟ್ ಇದ್ರೆ ಅವನೊಬ್ಬನೇ ಸೈಡಿಗೆ ಕರೆದ್ಬಿಟ್ಟು, ನೋಡೋಣ ನಿಮ್ಗೆ ಮಾಡ್ತಾರೆ ಇಷ್ಟ ಆಯ್ತಲ್ಲ, ಯಾವಾಗಲೂ ಗೂಗಲ್ ಕೈ ಹಾಕಿರ್ತೀಯ, ಬೇಡ ಕಣ, ನನಗೇನೋ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ನಿಮ್ಗೆ ಚೆನ್ನಾಗಿ ಅನಿಸುತ್ತೆ, ಯಾರು ರೆಡಿ ಇದ್ದೇನೋ ಇನ್ನು ಮುಂದೆ ಮಾಡಲ್ಲ, ನೀವು ರೆಡಿ, ಗುಡ್ ಬಾಯ್ ಅಲ್ವಾ, ಗುಡ್ ಗರ್ಲ್ ಅಲ್ವಾ ಅಂತ ಹೇಳಿ ಕಳಿಸ್ತಾರೆ. ಜೀವನದಲ್ಲೆಲ್ಲ ನಿಮ್ಮನ್ನು ನೆನ್ಪಿಟ್ಕೋತಾರ ಇಲ್ಲ ಮಕ್ಕಳು? ನೆನ್ಪಿಟ್ಕೋತಾರ ಇಲ್ಲ? ಓಕೆ, ದಿಸ್ ಈಸ್ ವಾಟ್ ಐ ವಾಂಟ್. ನನ್ನ ಉದ್ದೇಶ, ನಾನು ಆ್ಯಕ್ಚುಲಿ ನನ್ನ ಈ ವರ್ಷದ ಗುರಿಯಲ್ಲಿ ಐ ವಾಂಟ್ ಟು ರೀಚ್ ಮೋರ್ ಟೀಚರ್ಸ್ ಅಂತ ಗುರಿ ಇಟ್ಕೊಂಡಿದ್ದೀನಿ 2024 ಓಕೆ, 2024 ಐ ವಾಂಟ್ ಟು ರೀಚ್ ಮೋರ್ ಟೀಚರ್ಸ್ ಬಿಕಾಸ್ ಥ್ರೂ ದೀಸ್ ಟೀಚರ್ಸ್ ಐ ವಾಂಟ್ ಟು ರೀಚ್ ಮೋರ್ ಪೀಪಲ್. ಬಿಕಾಸ್ ನೀವು ಒಬ್ಬೊಬ್ಬರು ಮನಸ್ಸು ಮಾಡಿದ್ರೆ ನಿಮಗೆ ನಿಮ್ಮ ಕಂಟ್ರೋಲಲ್ಲಿ ಮಿನಿಮಮ್ 100 ರಿಂದ 200 300 ಒಬ್ಬೊಬ್ಬರು ಕಂಟ್ರೋಲ್ ವಿದ್ಯಾರ್ಥಿಗಳು ಸಿಗ್ತಾರೆ. ನೀವು ಮ್ಯಾಜಿಕ್, ದೇರ್ ಇಸ್ ನೋ ಮ್ಯಾಜಿಕ್, ಯು ಆರ್ ದಿ ಮ್ಯಾಜಿಕ್. ನೀವು ಹೇಳಿದ್ರೆ, ನೀವು ಹೇಳೋದೇ ವೇದವಾಕ್ಯ. ಮಕ್ಕಳು ಅಪ್ಪ ಮುಂದೆ ಕೇಳಲ್ಲ, ನಮ್ಮ ಮಿಸ್ ಹೇಳಿದ್ದೆ ಕರೆಕ್ಟ್, ನಮ್ಮ ಮಾಸ್ಟರ್ ಹೇಳಿದ್ದೆ ಕರೆಕ್ಟ್ ಅಂತವೆ. ಅಷ್ಟಂತೂ ಮಾಡಿಟ್ಕೊಂಡಿದ್ದೀರಾ? ಹೇಳಿ ಸ್ವಾಮಿ, ಹೌದಲ್ಲ? ಮಾಡಿಟ್ಕೊಂಡಿದ್ದೀರಿ ಅಂದಮೇಲೆ ಯು ಆರ್ ದಿ ರೈಟ್ ಪರ್ಸನ್, ಯು ಆರ್ ಎ ಮ್ಯಾಜಿಕ್ ಪರ್ಸನ್, ಯು ಹ್ಯಾವ್ ಎ ಮ್ಯಾಜಿಕ್ ವ್ಯಾಂಡ್. ನಿಮ್ಮ ಹತ್ರ ಆ ಮಂತ್ರದಂಡ ಇದೆ. ಆ ಮಂತ್ರದಂಡವನ್ನು ಎಲ್ಲರ ಮೇಲೆ ಬಳಸಿ ಪಳಗಿಸಿ, ಇದಷ್ಟೇ ನನ್ನ ಗುರಿ ಕಂಡ್ರೆ. ನನ್ನ ಗುರಿ ಚೆನ್ನಾಗಿದೆ. ನೀವೆಲ್ಲ ಟೀಚರ್ಸು ನಿಮ್ಮ ಮಕ್ಕಳು ಎದುರುಗಡೆ ಬರೋರಿಗೆಲ್ಲ ಮ್ಯಾಜಿಕ್ ಪಾಯಿಂಟ್ ಅನ್ನು ಬಳಸಿ
ಒಂದು ಜಸ್ಟ್ ಒಂದು ಸುಮ್ಮನೆ ಹಿಂಗೆ ಬೆನ್ನ ಮೇಲೆ ಒಂದು ಪ್ಯಾಕ್ ಮಾಡೋದಾಗ್ಬೋದು, ಒಂದು ಕೆನ್ನೆ ಹಿಂಗೆ ಅನ್ನೋದಾಗ್ಬೋದು. ಗುಡ್, ವೆರಿ ಗುಡ್, 3 ಸ್ಟಾರ್ 5 ಸ್ಟಾರ್ ಅವರು ಫುಲ್ಲು ಬಿಡ್ತಾರೆ ನಿಮಗೆ. ಕರೆಕ್ಟ್? ಯು ಹ್ಯಾವ್ ದಟ್ ಪವರ್, ಎಕ್ಸಿಕ್ಯೂಟ್ ದಟ್ ಪವರ್. You are hero, you are heroine, you are the masterpiece, you are unique. Identify that uniqueness in those children. This is what I want. So for that, what are those 4 topics today I have taken? Number 1, attitude. Attitude related ಸ್ವಲ್ಪ ನಮಗೆ ಇನ್ಫಾರ್ಮೇಶನ್ ಸಿಕ್ತು. ನಾನು ನೋಡುವ ರೀತಿ ಬದಲಾದರೆ ಪ್ರಪಂಚ ಬದಲಾದೀತು. The way I look, ನಾನು ಹೇಗೆ ನೋಡ್ತೇನೆ ಪ್ರಪಂಚ ಬದಲಾಗುತ್ತೆ ಇಲ್ಲ. ಸೊ ಆ ಬದಲು ನೀವು ಆಗ್ತೀರಿ, ನೀವು ಮಾಡ್ತೀರಿ ಅನ್ನುವಂಥ ಬಲವಾದ ನಂಬಿಕೆ ನನಗಿದೆ. ಅದಕ್ಕೆ 2ನೇ ಒಂದು ವಿಷಯ ತಗೊಂಡಿದ್ದೇನೆ, ಅಸರ್ಟಿವ್ ಕಮ್ಯುನಿಕೇಶನ್. ಕೇಳಿದ್ದೀರಾ ಪದ? ಕೇಳಿದ್ದೀರಾ ಅಸರ್ಟಿವ್ ಕಮ್ಯುನಿಕೇಶನ್? ಕೇಳಿದ್ದೀರಿ? ಕೆಲವು ಕೇಳಿಲ್ಲ. ಯಾಕೆ ತಗೊಂಡೆ ಗೊತ್ತಾ? ಬರೀ ಕಮ್ಯುನಿಕೇಶನ್ ನೀವೆಲ್ಲ ಕೇಳಿರ್ತೀರ. ಇವ್ರೇನು ಗೊತ್ತು ಬೆಂಗಳೂರಿಂದ ಅನ್ಬಾರ್ದು ಅಂತ ಇದು ಅನ್ಸ್ಕೊಂಡಿರಿ. ಒಂಚೂರು ಎಕ್ಸ್ಟ್ರಾ. ಕರೆಕ್ಟಾ ಮೇಡಮ್? ನಾನು ಹೇಳಿದ್ರೆ ಮಾಡ್ತಾ ಇದ್ದೀರಾ ಮೂಗಿನ ಟೀಕೆ. ಅಲ್ಲಿ ಬೇರೆ ಯಾರಿಗೂ ಹೇಳ್ತಾ ಇದ್ರು ನಾವು ಅಲರ್ಟ್ ಆಗ್ಬೇಕಲ್ವಾ? ನಾವು ಯಾಕೆ ಹೇಳಿದ್ದೀವಿ, ಏನು ಹೇಳಿದ್ದೀವಿ ಅಂತ. ಹೌದಲ್ಲ? ಬೇರೆ ಮಗು ಹೇಳ್ತಿದ್ರು, ಇಲ್ಲೊಬ್ಬ ಟೀಚರ್ ಹಂಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ